ರಿಯಲೈಸೇಷನ್ ಆಯ್ತಂತ ಅವ್ರಿಗೆ ಈಗ ಅದು ಎಲ್ಲ ಅರ್ಥ ಆಯ್ತಂತ ಇವತ್ತು ಗೊತ್ತಾಯ್ತಂತ ಅದು ಕೆಸರು ನೀವೆಲ್ಲ ಅಂತ ಮೊದಲು ಜೊತೆಲಿದ್ದಾಗ ಗೊತ್ತಾಗಲಿಲ್ವಂತ. ಮತ್ತೆ ವಿಧಾನಸೌಧದಲ್ಲಿ ಯಾಕೆ ಮಾತುಗಳನ್ನ ಆಡಿದ್ರು ಅವರು? ಅದನ್ನ ಸ್ವಲ್ಪ ತೋರಿಸಿ. ವಿಧಾನಸೌಧದಲ್ಲಿ ಏನ್ ಹೇಳವ್ರೆ, ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಯಾರು ಕಾರಣ ಅಂತ ಹೇಳೋರಲ್ಲ, ಅದನ್ನ ನೋಡಿ ತೋರಿಸಿ ಒಂಚೂರು. ಅದನ್ನ ನೀವು ರಿವೀಲ್ ಮಾಡಿ. ಯಡಿಯೂರಪ್ಪನವ್ರು ಮಾತಾಡ್ಬೇಕಾದ್ರೆ ಅದಕ್ಕೆ ಉತ್ತರ ಕೊಡ್ಬೇಕಾದ್ರೆ ಅವ್ರು ಆಸ್ ಎ ಸಿಎಂ 2019 ಅವ್ರು ಏನು ಉತ್ತರ ಕೊಟ್ಟವ್ರೆ ಅಂತ ಸ್ವಲ್ಪ ತೋರಿಸಿ. ಕುಮಾರಸ್ವಾಮಿ ಅವರೇ, ನೀವು ಹಿಂಗೆ ಹೇಳಿದ್ರಲ್ಲ, ಇದು ಸರಿನಾ ಅಂತ ನೀವೇ ಕೇಳಿ ಅವ್ರನ್ನ. ಈಗ ಕುಮಾರಸ್ವಾಮಿ ಅವರು ಮೈಸೂರಲ್ಲಿ ಮಾತಾಡೋದು ಪ್ಲೇ ಮಾಡಿಸ್ಲಾ? ಬಾಲಕೃಷ್ಣ ಅವರೇ, ಪ್ಲೇ ಮಾಡಿಸ್ಲಾ? ಈಗ ಪ್ಲೇ ಮಾಡಿಸಿ ಹೇಳಿದ್ರೆ ಸಾಕಲ್ವಾ, ಅದೇನು ಪ್ಲೇ ಮಾಡ್ಬೇಕಾ? ಅಲ್ಲ, ಇದು ಅವ್ರು ಹೇಳಿದ್ದು ಇರಲಿ, ಒಂದ್ಸಲ ಕೇಳಿಸ್ಕೊಂಬಿಡಿ. ಆಮೇಲೆ ಅದ್ರ ಬಗ್ಗೆ ಒಂದು 2 ಪ್ರಶ್ನೆ ಕೇಳ್ಬಿಡ್ತೀನಿ. ನಿಮ್ಗೆ ಜಾಸ್ತಿ ಸಮಯ ತಗೊಳ್ಳಲ್ಲ ನಾನು. ಪ್ಲೇ ಮಾಡ್ರ. ನನ್ನ ಕರಾಳ ದಿನ ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯೆನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವ್ರು. ಅವ್ರು ಎಲ್ಲಿದ್ದರು, ಯಾವ ಥರ ಬಂದರು, ಈಗ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ದೇವೇಗೌಡರು ಕಾಂದನ್ನೇ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟು ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದನ್ ಖರೀದಿ ಮಾಡೋಕ್ಕೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿಯವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದನ್ ಕೊಂಡ್ಕೊತಾರ. ಅದು ಹೋಗಲಿ, ಯಾರಾದರೂ ಆ ಪದ ಬಳಕೆ ಮಾಡ್ತಕ್ಕಂಥ ನಿಜನ ಮಾಡೋಕ್ಕೆ ಸಾಧ್ಯವ? ನಾನೊಂದು ಮಾತು ಹೇಳಿಬಿಟ್ರೆ ಅಸಹ್ಯ, ನಾನು ಹೇಳಬಾರ್ದು. ಕುಮಾರಸ್ವಾಮಿ ಮುಗಿದೋದ ಅಂತ ತಿಳ್ಕೊಂಡಿದ್ರು. ರಾಜಕಾರಣ ಮುಗಿತು, ಜನತಾ ಹೇಳೋದು ಕುಮಾರಸ್ವಾಮಿದು ಅಂತೇಳಿ. ಯಾವಾಗ ಕುಮಾರಸ್ವಾಮಿ ಮತ್ತೆ ರಾಜಕಾರಣದಲ್ಲಿ ಮೇಲೆ ಬರ್ತಿದ್ದೇನೆ ಅಂತಕ್ಕಂಥದ್ದು ಶುರುವಾಯಿತು, ಇವರು ಯಾರಿಗೂ ಸಹಿಸ್ಕೊಳ್ಳೋಕೆ ಆಗ್ತಾಯಿಲ್ಲ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆ ಹೇಳ್ಬಿಟ್ಟಿದ್ದೀನಿ. ಬಾಲಕೃಷ್ಣ ಅವರೇ, ಕೇಳಿಸ್ತಾ? ಸರ್ ಕೇಳಿಸ್ತು. ನಾವು ಎಲ್ಲ ಸೋತ್ವಲ್ಲ ಸರ್. ಕಳೆದ 2018ರಲ್ಲಿ ನಾವು ಎಲ್ಲ ಸೋತ್ವಲ್ಲ ಸರ್. ಹಲೋ, ನಿಮ್ಮ ಕತೆ ಮುಗಿದೋಗಿತ್ತ ಅವಾಗ? ನಾವು ಎಲ್ಲ ಸೋತ್ವಲ್ಲ ಸರ್ 2018ರಲ್ಲಿ. ಚೆಲುವರಾಯ ಸ್ವಾಮಿ ಅವರು ನಾನು ಎಲ್ಲ ಸೋತಾಗ ಅವರು ಹಂಗೆ ತಿಳ್ಕೊಂಡಿದ್ರು, ಇವ್ರನ್ನೆಲ್ಲ ಮುಗಿಸೇ ಬಿಟ್ಟಿದ್ದೀವಿ ಅಂತೇಳಿ. ಜನ ಮತ್ತೆ ನಮ್ಮನ್ನು ಕೈ ಹಿಡಿದ್ರು. ರಾಜಕಾರಣದಲ್ಲಿ ಸೋಲು ಗೆಲುವು ಸ್ವೀಕಾರ ಮಾಡಿ ಅವ್ರು ಯಾವಾಗಲೂ ಗೆದ್ಕೊಂಡ್ಬಂದವ್ರೆ ಸರ್. ನಾವು ಸೋಲು ಗೆಲುವನ್ನ ಸಮಾನವಾಗಿ ಸ್ವೀಕಾರ ಮಾಡಿರ್ತಕ್ಕಂಥವ್ರು. ನಾವು ಅದನ್ನ ಇವ್ರು ಮುಗ್ದೇ ಹೋದ್ರು, ಇವ್ರು ಮುಗಿಸೇ ಬಿಟ್ಟು ಅಂತ ಹೇಳಿದ್ರೆ ಅದು ನಮ್ಗೆ ದುರಾಂಕಾರ ಅಂತಾರೆ ಜನ. ಯಾರನ್ನ ಮುಗಿಸೋದು, ಯಾರನ್ನ ಬೆಳೆಸೋದು ಜನಕ್ಕೆ ಬಿಟ್ಟಿದ್ದು. ನಾವು ಯಾರನ್ನು ಬೆಳ್ಸಕ್ಕಾಗಲ್ಲ, ಯಾರನ್ನು ಮುಗ್ಸಕ್ಕಾಗಲ್ಲ. ಆದ್ರೆ ಅವ್ರ ಮನಸ್ಥಿತಿ ಹಂಗೈತೆ. ಈಗ ಅವ್ರು ಏನು ಅಂತಂದ್ರೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದನ್ನೇ ಸಹಿಸ್ಕೊಳಕ್ ಆಯ್ತಾ ಇಲ್ಲ ಅವ್ರ ಕೈಲಿ. ನಮ್ ಜನಾಂಗದಲ್ಲಿ ಇನ್ನೊಬ್ಬ ನಾಯಕ ಬೆಳೆದ್ಬಿಡ್ತಾವನೆ, ನನ್ನ ಜನಪ್ರಿಯತೆ ಎಲ್ಲಿ ಕಡಿಮೆ ಆಯ್ತದೋ ಅಂತೇಳಿ ಅವರು ಕೆಟ್ಟದಾಗ ಇವತ್ತು ಕೂಡ ಉಪಮುಖ್ಯಮಂತ್ರಿಗೆ ಹೆಂಗ್ ಮಾತಾಡ್ತಾರೆ? ಅವನು ಯಾವನೋ ದೇವೇಗೌಡರು ಅಂತ ಹಿರಿಯ ನಾಯಕರು ಯಾರೋ ರೌಡಿ ತಾವು 100 ರೂಪಾಯಿ ಕೈ ಚಾಚ್ಕೊಂಡು ಟೀ ಸಪ್ಲೈ ಮಾಡ್ತಿದ್ದ ಕಣ್ರಿ ಅಂತಾರೆ ಅಂದ್ರೆ ಅವರ ಮನಸ್ಥಿತಿ ಬಗ್ಗೆ ಯಾಕೆ ಜನ ಚರ್ಚೆ ಮಾಡಲ್ಲ? ಅವ್ರಂಗ್ ಮಾತಾಡ್ಬೋದು ಒಬ್ಬ ಹಿರಿಯ ನಾಯಕರಾಗಿ. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಎಲ್ಲ ಬಡ್ಡೆ ಹೊಡೆದ್ಬಿಟ್ಟವನೇ, ದುಡ್ಡು ಎಲ್ಲ ಲೂಟಿ ಹೊಡೆದ್ಬಿಟ್ಟವನೇ, ಎಲ್ಲ ಜಮೀನೆಲ್ಲ ಎಲ್ಲ ಬಡವ್ರ ಜಮೀನೆಲ್ಲ ಒತ್ತುವರಿ ಮಾಡ್ಕೊಂಡ್ಬಿಟ್ಟವನೇ ಅಂತಾರಲ್ಲ. ಕುಮಾರಸ್ವಾಮಿ ಇರ್ತಾವ ಹಣ ಹೆಂಗ್ ಬರ್ತಂಗಾರೆ? ಯಾವ ಬಿಸ್ನೆಸ್ ಮಾಡ್ತಾರೆ ಅವರು? ಏನ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ತಾರೆ? ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್? ಸಿನಿಮಾ ನಿರ್ಮಾಪಕರು ಅವರು, ವಿತರಕರು, ನಿರ್ಮಾಪಕರಿದ್ರು ಬಾಲಕೃಷ್ಣ ಅವರೇ. ಅವರು ಯಾವ ಸಿನಿಮಾನು ಸಕ್ಸಸ್ ಆಗಿಲ್ಲ ಸರ್. ಯಾವ ಸಿನಿಮಾನು ಸಕ್ಸಸ್ ಆಗಿಲ್ಲ ಅವರು. ಯಾವ ಸಿನಿಮಾನು ಸಕ್ಸಸ್ ಆಗಿಲ್ಲ. ಎಲ್ರು ಅವ್ರದೇ ಆದಂತ ದಾರಿನಲ್ಲಿ ದುಡ್ಡು ಮಾಡ್ತಾರೆ. ಎಷ್ಟು ಕೆಟ್ಟದಾಗ ಮಾತಾಡ್ತಾರೆ DK ಶಿವಕುಮಾರ್, DK ಬ್ರದರ್ಸ್ ಅವರು. ಅವ್ರು ಅರ್ಥ ಮಾಡ್ಕೋಬೇಕಲ್ವ ಯಾರನ್ನ ಹೆಂಗ್ ಮಾತಾಡ್ಬೇಕು ಅಂತ. ಒಬ್ಬ ಸೀನಿಯರ್ ಲೀಡರ್ ಆಗಿ, ಒಬ್ಬ ಕೇಂದ್ರ ಮಂತ್ರಿಯಾಗಿ ಕೇಂದ್ರದಲ್ಲಿ ಕೆಲಸ ಮಾಡಕ್ ಕಳ್ಸಿದ್ರೆ ಅದು ಬಿಟ್ಬಿಟ್ಟು 3 ದಿವಸಕ್ಕೊಂದ್ಸರಿ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಆ ಬಿಡದಿ ತೋಟದ ಮನೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬರೀ ಇವ್ರನ್ನ DK ಶಿವಕುಮಾರ್ ಅವ್ರನ್ನ ಬೈಯದೆ ಇವ್ರ ಕೆಲಸ ಆಗ್ಬಿಟ್ರೆ ಬೆಳಿಗ್ಗೆ ಎದ್ದು ಬೈಯೋದು. ಬಂಡೆ ಅವನ ಅವ್ಯವಹಾರ ಮಾಡ್ಬಿಟ್ಟವನೆ, ಅದೇನೋ ಬ್ಲೂ ಫಿಲಂ ತೋರ್ಸ್ಬಿಟ್ಟವನೆ, ಅದ್ ತೋರ್ಸ್ಬಿಟ್ಟವನೆ. ಏನ್ ಇವೆಲ್ಲ ಇವ್ರು ಮಾತಾಡ್ತಕ್ಕಂಥದ್ದು ಸರಿನಾ? ಹಂಗಾದ್ರೆ ಜನ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ವಾ? ಜನ ಇದ್ರ ಬಗ್ಗೆ ಯೋಚನೆ ಮಾಡಲ್ವಾ?